ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಅಂತೇಳಿ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮ್ಬ್ನೇಲ್ ಅರ್ಥ ಆಗುತ್ತೆ. ಹೌದು, ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋದು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವೇನಾದರೂ ಬಿಗ್ ಬಾಸ್ನಲ್ಲಿ ವೋಟ್ ಮಾಡಬೇಕಪ್ಪ ಅಂದರೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ನೀವು ಬಿಗ್ ಬಾಸ್ ಕೂಡ ಲೈವ್ನ ನೋಡ್ಕೋಬೋದು. ಸೊ ಈಗ ಬನ್ನಿ ಯಾವ ರೀತಿ ವೋಟಿಂಗ್ ಮಾಡೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಆ್ಯಪ್ ನೇಮ್ ಬಂದುಬಿಟ್ಟು ಜಿಯೋ ಹಾಟ್ಸ್ಟಾರ್ ಅಂತೇಳಿ. ಸೊ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಈಗ ನಾನು ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ಮೇಲೆ ನಮ್ಗೆ ಈ ಥರ ಇಂಟರ್ಫೇಸ್ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಕಂಟಿನ್ಯೂ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಒಂದು ಸಾರಿ ಲಾಗಿನ್ನ ಮಾಡಿದ್ದೀನಿ, ಅದಕ್ಕಾಗಿ ಈ ಥರ ಬರ್ತಾ ಇದೆ. ನಿಮಗೆ ಬೇರೆ ಥರ ಬರುತ್ತೆ. ಇವಾಗ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ನೋಡಿ ಮೈ ಫೇಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಂಬರ್ ಹಾಕಿ ಕೇಳುತ್ತೆ. ನಿಮ್ಮದು ಜಿಯೋ ಸಿಮ್ ಆಗಿದ್ದರೆ ಮಾತ್ರ ಇದು ಆ್ಯಪ್ ಓಪನ್ ಆಗೋದು, ಅಂದರೆ ನಿಮಗೆ OTP ಬರೋದು. ಏರ್ಟೆಲ್, VI ಈ ಥರ ಆದರೆ ಯಾವುದೇ ರೀತಿ ಓಪನ್ ಆಗಿಲ್ಲ. ಸೊ ನನ್ನ ಜಿಯೋ ಸಿಮ್ಮು ಇವಾಗ ಅದು ನಂಬರ್ ಆಟೋಮೆಟಿಕ್ಕಾಗಿ ಅದೇ ತೊಗೋತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಂಬರ್ ಹಾಕಿ ಕೇಳುತ್ತೆ. ಇಲ್ಲಿ ನೋಡಿ ನಂಬರ್ನ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ನಮ್ಮ ಫೋನ್ಗೆ ಒಂದು OTP ಬರುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಜಿಯೋ ಸಿಮ್ ಆಗಿದ್ದರೆ ಮಾತ್ರ ಅದು ಓಪನ್ ಆಗೋದು ಅಂತೇಳಿ. ಇವಾಗ ನಾನು OTP ಬಂತು. OTP ಬಂದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ನಿಮಗೆ ಫೇಸು ಮತ್ತು ID ಎಲ್ಲ ಕೇಳುತ್ತೆ. ನಿಮ್ಮ ನೇಮ್ನ ಹಾಕ್ಕೊಳ್ಳಿ. ಆಲ್ರೆಡಿ ನಾನು ನೇಮ್ನ ಹಾಕ್ಕೊಂಡಿದ್ದೀನಿ, ಸಂದೀಪ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ನಿಮಗೆ ಬಿಗ್ ಬಾಸ್ ಲೈವ್ ನೋಡೋಕೆ ಸಿಗುತ್ತೆ. ಸೊ ನೀವೇನಾದ್ರು ಅದು ನೋಡಬೇಕಪ್ಪ ಅಂದರೆ ಸಬ್ಸ್ಕ್ರಿಪ್ಷನ್ನ ನೀವು ಬೈನ ಮಾಡಬೇಕು, ಅವಾಗ ಮಾತ್ರ ನಿಮಗೆ ನೋಡೋಕೆ ಸಿಗೋದು, ಫ್ರೀ ನೋಡೋಕೆ ಸಿಗೋಂಗಿಲ್ಲ. ಇವಾಗ ಇಲ್ಲಿ ಕೆಳಗಡೆ ಹೋಮು, ಸರ್ಚ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಹೋಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಲೇಟೆಸ್ಟ್ ರಿಲೀಸ್ ಅಂತ ಬಂದ್ಬಿಟ್ಟು ಅಲ್ಲಿ ಸುದೀಪ್ ಅವರು ಇದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಒಂದಿಷ್ಟು ಆಪ್ಷನ್ ಇದ್ದಾವೆ. ಇಲ್ಲಿ ವೋಟಿಂಗ್ ಅಂತೇಳಿ ಆಪ್ಷನ್ ಇದೆ ನೋಡಿ, ವೋಟ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ನಪ್ಪ ಅಂದರೆ ನಿಮಗೆ ಸಿಗುತ್ತೆ ಅದು ಯಾರ್ಯಾರು ಇವಾಗ ವೋಟಿಂಗ್ನಲ್ಲಿದ್ದಾರೆ ಅಂತೇಳಿ. ನಿಮಗೆ ಯಾರ್ಯಾರು ವೋಟ್ ಮಾಡ್ಬೋದು ನೋಡಿ. ಸೊ ಅದೆಲ್ಲ ಇಲ್ಲಿ ಶೋ ಆಗ್ತಾ ಇದೆ. ನೀವು ಯಾರು ಬೇಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ವೋಟ್ ಅಂತ ಇದೆ ನೋಡಿ, ಡನ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅವ್ರಿಗೆ ಒಂದು ವೋಟ್ ಆಗುತ್ತೆ. ಸೊ ಈ ರೀತಿ ನೀವು 99 ವೋಟ್ನ ನೀವು ಮಾಡ್ಕೋಬೋದು. ಒಂದು ಸಾರಿ ನಾವು ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂದರೆ ಟ್ಯಾಪ್ ಮಾಡಿ ಅದ್ರ ಮೇಲೆ ನೋಡಿ ಇಲ್ಲಿ ವೋಟಿಂಗ್ ಕೌಂಟ್ ಆಗ್ತಾಯಿದೆ. ಸೊ ನೀವು 99 ಸಾರಿ ಅವ್ರಿಗೆ ವೋಟಿಂಗ್ನ ಮಾಡಿಬಿಟ್ಟು ಸೊ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸಾಕು, ಅದು ವೋಟಿಂಗು ಕಂಪ್ಲೀಟ್ ಆಗುತ್ತೆ. ಇಷ್ಟೇ ಸಿಂಪಲ್ಲು, ನೀವು ಆರಾಮಾಗಿ ವೋಟಿಂಗ್ನ ಮಾಡ್ಕೋಬೋದು. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಏನಪ್ಪ ಅಂದರೆ ಸೊ ವೋಟಿಂಗ್ ಓಪನ್ ಆಗ್ತಾ ಇಲ್ಲ, ನನ್ನಲ್ಲಿ ಆಪ್ಷನ್ ತೋರಿಸ್ತಾ ಇಲ್ಲ ಅಂತೇಳಿ. ಸೊ ಅದು ಕೆಲವೊಂದು ದಿನ ಮಾತ್ರ ವೋಟಿಂಗ್ ಅನ್ನೋ ಆಪ್ಷನ್ ಇರುತ್ತೆ, ಇನ್ನು ಕೆಲವು ದಿನ ವೋಟಿಂಗ್ ಆಪ್ಷನ್ ಆಫ್ ಆಗಿರುತ್ತೆ. ನೀವು ವೋಟಿಂಗ್ ಯಾವಾಗ ಬಿಟ್ಟಿರ್ತಾರೆ ನೋಡಿ, ಅವಾಗ ಮಾತ್ರ ವೋಟಿಂಗ್ ಮಾಡೋಕ್ಕೆ ಸಾಧ್ಯ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ರೀತಿ ವೋಟಿಂಗ್ನ ಮಾಡೋದು ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.